ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನಾಳಿನ ಎಪಿಸೋಡ್ ಸೂರ್ಯ ತನ್ನ ಗ್ಯಾಂಗ್ ನ ಕರ್ಕೊಂಡು ವಿಶಾಲಾಕ್ಷಿ ಮನೆಗೆ ಎಂಟ್ರಿ ಕೊಡ್ತಾನೆ. ನಾನು ಈ ಎಪಿಸೋಡ್ ನ ಆಲ್ರೆಡಿ ಮಾಡಿದೀನಿ. ಯಾರ್ಯಾರು ನೋಡಿಲ್ಲ ನನ್ನ ಚಾನೆಲ್ ನಲ್ಲಿ ಹೋಗಿ ಚೆಕ್ ಮಾಡಿ. ನನ್ನ ಚಾನೆಲ್ ನಲ್ಲಿ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಈ ಒಂದು ವಿಡಿಯೋ ಸಿಗುತ್ತೆ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕನೂ ತಿಳಿಸಿ. ಸಬ್ಸ್ಕ್ರೈಬ್ ಏನಾದ್ರೂ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ತಡ ಮಾಡದೆ ಸಂಚಿಕೆಯನ್ನ ಶುರು ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ಚೇತನನ ಸೂರ್ಯಂಗೆ ಹೇಳ್ತಿರ್ತಾರೆ, ಇಬ್ರು ಒಂದೇ ಕುಟುಂಬ ಆಗೋದ್ರೆ ಈ ಸಮಸ್ಯೆ ಎಲ್ಲ ಪರಿಹಾರ ಆಗೋಗುತ್ತೆ ಕಣೋ ಅಂತ ಹೇಳ್ಬೇಕಾದ್ರೆ, ನೋಡೋ ಅದೆಲ್ಲ ಮುಖ್ಯ ಇಲ್ಲ ಕಣೋ. ಒಬ್ಬ ಮನುಷ್ಯನ್ಗೆ ದುಡ್ಗಿಂತ ಕ್ಯಾರೆಕ್ಟರ್ ಮುಖ್ಯ. ಅದು ಕರೆಕ್ಟ್ ಆಗಿರ್ಬೇಕು. ಆದ್ರೆ ಅವನಿಗೆ ಕ್ಯಾರೆಕ್ಟರೇ ಇಲ್ವೇ. ಪೊಲೀಸ್ ಕೆಲ್ಸ ಇದೆ ಅನ್ನೋ ದುರಹಂಕಾರ ಅವನಿಗೆ. ಇದು ಸರಿ ಬರೋದಿಲ್ಲ ಕಣ. ಅವನು ಯಾವ ತರ ಅಂದ್ರೆ ಏನೋ ಒಂದ್ ಹೇಳ್ತಾರಲ್ಲ, ಬೇರೆಯವರು ಕಷ್ಟ ಪಡ್ಬೇಕಾದ್ರೆ ಖುಷಿ ಪಡ್ತಾರಲ್ಲ, ಮೈಕ್ ಬೇರೆ ಹೇಳ್ತಾ ಇತ್ತು, ಏನದು, ಸ್ಯಾಡಿಸ್ಟ್ ಕಣೋ ಅವನು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆ ರೀತಿ ಎಲ್ಲ ಏನು ಇರೋದಿಲ್ಲ ಕಣೋ ಸೂರ್ಯ ಅಂತ ಚೇತನನ ಹೇಳ್ತಿರ್ತಾರೆ. ಅದ್ ಹಂಗೇನೆ ಕಣೋ, ಅವನ್ ಶರ್ಟ್ ನಾನು ಹಿಡ್ಕೊಂಡೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದುವರೆಗೂ ನನ್ನನ್ನ ವೈರಿ ತರನೇ ನೋಡ್ತಿದ್ದಾನೆ. ನನ್ ಮೇಲೆ ಹಾಗೆ ಸಾಧಿಸ್ತಿದ್ದಾನೆ ಕಣೋ. ಯಾವಾಗ ಟೈಮ್ ಸಿಗುತ್ತೋ ನನ್ ಮೇಲೆ ಆರೋಪ ಮಾಡೋದಕ್ಕೆ ಅಂತ ಕಾಯ್ತಿದ್ದಾನೆ. ಏನೇ ಆದ್ರೂ ಪರವಾಗಿಲ್ಲ ಕಣೋ, ನಾನ್ ಯಾವ್ದೇ ಕಾರಣಕ್ಕೂ ಕನಕನ್ನ ಅವನಿಗೆ ಮದ್ವೆ ಮಾಡ್ಕೊಡೋದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯ, ಆದ್ರೂ ಒಂದ್ ವಿಷಯ ಹೇಳ್ತೀನಿ ಕೇಳೋ. ಇವಾಗ ಲೆಕ್ಕಕ್ ನೋಡಿದ್ರೆ ನಿಮ್ ಅತ್ತೆ ಮನೇಲಿ ನೀನೇ ಇವಾಗ ಮೇಯ್ನು. ಆ ಮನೆಗೆ ದೊಡ್ಡ ಅಳಿಯ ಬೇರೆ. ನಿಮ್ ಮಾವ ಇಲ್ದಿರೋದ್ರಿಂದ ಎಲ್ಲಾ ಖರ್ಚು ನಿನ್ ಮೇಲೆ ಬೀಳುತ್ತೆ. ನಾನ್ ಹೇಳ್ದಂಗ್ ಮಾಡೋ ಅಂತ ಚೇತನ ಹೇಳ್ದಾಗ ಏನದು ಅಂತ ಸೂರ್ಯ ಕೇಳ್ತಾನೆ. ನೋಡೋ, ನೀನ್ ಹಿಂಗೆ ಮದ್ವೆಗೆ ಒಪ್ಕೊಳ್ದಿರಾ ಹಿಂಗೆ ಇದ್ಬಿಡು. ಸ್ವಲ್ಪ ದಿವಸ ಅವ್ರು ನೋಡ್ತಾರೆ. ನೋಡೋಷ್ಟ್ ನೋಡಿ ಇಬ್ರು ಓಡ್ ಹೋಗಿ ಮದ್ವೆ ಮಾಡ್ಕೊಂತಾರೆ. ಆಗ ನಿನ್ಗೆ ಖರ್ಚು ಉಳಿಯುತ್ತಲ್ಲೋ ಅಂತ ಚೇತನ ಹೇಳ್ಬೇಕಾದ್ರೆ ಸೂರ್ಯ ಚೇತನನ್ ಕೈ ಹಿಡ್ಕೊಂಡು ತಿರುಗಿಸ್ತಿರ್ತಾನೆ. ಕೈ ನೋಯ್ತಿದೆ ಬಿಡೋ ಮಗ ಅಂತ ಚೇತನ ಹೇಳಿದ್ರೇನೋ, ಡಬ್ಬ ಐಡಿಯಾ ಕೊಡ್ತೀಯಲ್ಲೋ ಅಂತ ಸೂರ್ಯ ಕೋಪ ಮಾಡ್ಕೊಳ್ಬೇಕಾದ್ರೆ, ಸೂರ್ಯ ಏನೋ ತಮಾಷೆ ಮಾಡ್ದೆ ಅಷ್ಟೇ ಕಣೋ, ಬಿಡೋ ಕೈನ ಅಂತ ಚೇತನನ ಕೈ ಬಿಡಿಸ್ಕೋತಾರೆ. ಅಲ್ಲ ಕಣೋ, ಅವನಿಗೆ ಮದ್ವೆ ಮಾಡ್ಲೇಬಾರ್ದು ಅಂತ ನಾನ್ ಯೋಚನೆ ಮಾಡ್ತಿದ್ರೆ ಇದ್ರಲ್ಲಿ ಬೇರೆ ಓಡೋಗಿ ಮದ್ವೆ ಆಗೋದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ ಅವನು ಅಂತ ಸೂರ್ಯ ಹೇಳ್ಬೇಕಾದ್ರೆ ಚೇತನ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಸೇರಿ ನಗ್ತಿರ್ತಾನೆ. ನಗ್ಬೇಡ್ರಿ ಕಣ್ರೋ, ನನ್ ಕೋಪ ಬರ್ತಿರೋದ್ರಲ್ಲಿ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಲ್ಲ ಕಣೋ, ಅವನನ್ನೇನಾದ್ರೂ ಮದ್ವೆ ಮಾಡ್ಕೊಂಡ್ರೆ ಪಾಪ ಆ ಹುಡುಗಿ ಜೀವನ ಹಾಳಾಗೋಗೋದಿಲ್ವೇನೋ. ಒಳ್ಳೆ ಹುಡುಗಿ ಕಣೋ, ಏನು ಗೊತ್ತಿಲ್ದಿರೋ ಹುಡುಗಿ, ಅಪ್ಪ ಇಲ್ದಿರೋ ಹುಡುಗಿ, ನನ್ ಮೇಲೆ ಎಷ್ಟು ಮರ್ಯಾದೆ ಇಟ್ಕೊಂಡಿದಾಳ ಗೊತ್ತಾ. ಅಂತವಳ ಜೀವನ ಹಾಳಾಗೋದಕ್ಕೆ ಬಿಡಕ್ಕಾಗತ್ತಾ? ನನಗೂ ಅವಳು ತಂಗಿ ತರಾನೆ. ಅವಳಿಗೆ ಒಳ್ಳೆ ಜೀವನನ ನಾವೇ ಕಟ್ಕೊಡ್ಬೇಕು ಕಣೋ. ಇವನೇನಾದ್ರೂ ಮದ್ವೆ ಆದ್ರೆ ಅವಳ ಜೀವನ ನರಕ ಆಗೋಗುತ್ತೆ ಕಣೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆದ್ರೆ ಏನ್ ಮಾಡೋದು ಮಗ, ಕನಕ ಆ ಹುಡುಗನ್ನೇ ಲವ್ ಮಾಡ್ತಿದ್ದಾಳಲ್ಲ ಅಂತ ಚೇತನನ ಹೇಳ್ಬೇಕಾದ್ರೆ, ಲವ್ ಚೇತ, ಅವಳಿನ್ನ ಚಿಕ್ಕ ಹುಡುಗಿ ಕಣೋ. ಅವನು ಏನೇನೋ ಮಾತಾಡಿ ಅವಳನ್ನ ಮರಳ್ ಮಾಡಿದಾನೆ. ಅವಳ ಹತ್ರ ಮಾತಾಡಿ ನಾನೆಲ್ಲ ಸರಿ ಮಾಡ್ತೀನಿ. ನೋಡ ಚೇತ, ಲವ್ ಮಾಡ್ಬೇಕಾದ್ರೆ ಲವ್ ಬಿಟ್ರೆ ಇನ್ನೇನು ಕಾಣಿಸೋದಿಲ್ಲ ಅವ್ರಿಗೆ. ಆದ್ರೆ ಮದ್ವೆ ಆದ್ಮೇಲೆನೆ ಅವ್ರ ನಿಜವಾದ ಬಣ್ಣ ಏನು ಅಂತ ಗೊತ್ತಾಗೋದು. ಅವ್ನೇನಾದ್ರೂ ಮದ್ವೆ ಮಾಡಿದ್ರೆ ಜೀವನ ಪೂರ್ತಿ ಪಾಪ ಕನಕ ಕಷ್ಟ ಅನ್ಭವಿಸ್ಬೇಕಾಗತ್ತೆ ಕಣೋ. ಪಾಪ ಕಣೋ, ನಮ್ಮತ್ತೆ ಇಷ್ಟು ವರ್ಷ ಕಾಲ್ ನೋಂದ್ರು, ಜ್ವರ ಬಂದ್ರು, ನಿಂತ್ಕೊಂಡು ಕಷ್ಟಪಟ್ಟು ಹೂ ಕಟ್ಟಿ ಜೀವನ ಮಾಡಿದಾರ ಕಣೋ. ಒಳ್ಳೆ ಜಾಗದಲ್ಲಿ ಮದ್ವೆ ಮಾಡ್ಕೊಟ್ರೆ ಅವರು ಸಂತೋಷ ಪಡ್ತಾರಲ್ವೇನೋ. ಈಗ ನೋಡ, ಮೀನನ್ನ ನನಗ್ ಮದ್ವೆ ಮಾಡ್ಕೊಟ್ರು. ನಮ್ಮಿಬ್ರ ಮಧ್ಯೆ ಎಷ್ಟೇ ಕಷ್ಟ ಸುಖ ಇದ್ರೂನು ನಾನ್ ಅವಳನ್ನ ಚೆನ್ನಾಗ್ ನೋಡ್ಕೋತೀನಿ, ಅವಳು ನನ್ನನ್ ಚೆನ್ನಾಗ್ ನೋಡ್ಕೋತಾಳೆ. ನಾವ್ ಚೆನ್ನಾಗಿದೀವಿ ಅನ್ನೋ ಸಮಾಧಾನ ನಮ್ಮ ಅತ್ತೆಗಿದೆ. ಅದೇ ತರನೇ ಕನಕನ್ಗೂ ಒಳ್ಳೆ ಹುಡುಗ ಸಿಕ್ಕಿದ್ರೆ ಅಲ್ವೇನೋ ಅತ್ತೆಗೂ ಸಮಾಧಾನ ಆಗೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಕಣೋ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಚೇತನ ಕೇಳ್ತಾನೆ. ನಮ್ಮ ಅಪ್ಪ ಹೇಳಿದಾರೆ ಕಣೋ, ಈ ಫ್ಯಾಮಿಲಿಗೆ ನೀನೇ ಎಲ್ಲ ಕಣೋ ಸೂರ್ಯ, ನೀನೇ ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ ಹೇಳಿದಾರೆ. ಕನಕನ್ಗೆ ಚಿನ್ನದಂತ ಹುಡುಗನ್ನ ತಗೊಂಡ್ ಬಂದು ಮದ್ವೆ ಮಾಡ್ತೀನಿ ಕಣೋ, ನೋಡ್ತಾ ಇರು. ಯಾವ್ದೇ ಕಾರಣಕ್ಕೂ ಆ ಅರುಣನ್ ಜೊತೆ ಮಾತ್ರ ಮದ್ವೆ ಮಾಡೋದಿಲ್ಲ. ಹೇಗಾದ್ರೂ ಮಾಡಿ ಅವನಿಂದ ಅವಳ ಜೀವನನ ಕಾಪಾಡ್ತೀನಿ ಅಂತ ಸೂರ್ಯ ಹೇಳ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಸೂರ್ಯ ತನ್ನ ಕಾರಲ್ಲಿ ಹೋಗ್ಬೇಕಾದ್ರೆ ಎದುರುಗಡೆಯಿಂದ ಅರುಣನ್ ಬೈಕ್ ಬರುತ್ತೆ. ಅವ್ರಿಬ್ರು ಬಂದಿದ್ ರೋಡ್ ಒಂದು ಚಿಕ್ಕ ಗಲ್ಲಿ ಆಗಿರತ್ತೆ. ಒಂದ್ ಸೈಡ್ಗೆ ಒಂದೇ ಗಾಡಿ ಹೋಗಕ್ಕಾಗೋದು. ಸೂರ್ಯ ಅರುಣನ್ನ ನೋಡಿ ಅವನೇ ಹಿಂದಕ್ ಹೋಗ್ಲಿ ಅಂತ ಅವ್ನ್ ಗಾಡಿ ತೆಗಿದಿರಾ ಅಲ್ಲೇ ನಿಂತ್ಕೋತಾನೆ. ಅರುಣನು ಇವನ್ ಗಾಡಿನೇ ಹೋಗ್ಲಿ, ನಾನ್ ಯಾಕೆ ಹಿಂದೆ ಹೋಗ್ಲಿ ಅಂತ ಅವನು ಅಲ್ಲೇ ನಿಲ್ತಿರ್ತಾನೆ. ಹಾರ್ನ್ ನೋಡಿದ್ರೆ ಗೊತ್ತಾಗೋದಿಲ್ವಾ, ಹೋಗೋ ಹಿಂದಕ್ಕೆ ಅಂತ ಅರುಣ ಹೇಳ್ಬೇಕಾದ್ರೆ, ಏಕೆ ಕಾರ್ ಬರ್ತಾ ಇದೆ ಅಂತ ಗೊತ್ತಿಲ್ದೆ ನೀನು ಅಲ್ಲೇ ನಿಂತ್ಕೋಬೇಕಾಗಿತ್ತು ತಾನೆ, ನೀನ್ ಯಾಕೆ ಇಲ್ಲಿ ಬಂದೆ
ಅಂತ ಸೂರ್ಯ ಕೇಳ್ತಾನೆ. ಹೋಗು ಹಿಂದಕ್ಕೆ ಅಂತ ಸೂರ್ಯ ಹೇಳ್ದಾಗ ನಾನ್ ಫಸ್ಟ್ ಬಂದಿದ್ದು, ನಾನ್ ಹೋಗಲ್ಲ ಅಂತ ಅರುಣ ಹೇಳ್ತಾನೆ. ಹಲೋ, ಇದೇನ್ ಬ್ಯಾಂಕ್ ಅನ್ಕೊಂಡಿದ್ಯಾ? ಫಸ್ಟ್ ಬಂದವರು ಟೋಕನ್ ತಗೊಂಡ್ ಹೋಗ್ಬೇಕು ಅಂತ ಹೇಳೋದಿಕ್ಕೆ? ನಾನು ಹಿಂದಕ್ಕೆ ಹೋಗಕ್ಕಾಗೋದಿಲ್ಲ, ನೀನೇ ಹೋಗಿ ಹಿಂದಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಇದೇ ರೀತಿ ಇಬ್ರು ಮಧ್ಯೆ ಜಗಳ ನಡೀತಾ ಇರತ್ತೆ. ನೀನ್ ರಿವರ್ಸ್ ಹೋಗು, ನೀನ್ ರಿವರ್ಸ್ ಹೋಗು ಅಂತ. ಅಷ್ಟ್ರಲ್ಲಿ ಸೂರ್ಯನ್ ಹಿಂದೆಗಡೆ ಬಂದಿರೋ ಗಾಡಿಗಳೆಲ್ಲ ಹಾರ್ನ್ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವ್ರಿಬ್ರು ಏನು ರೆಸ್ಪಾನ್ಸ್ ಮಾಡದೆ ಒಬ್ರನ್ನೊಬ್ರು ಗುರಾಯಿಸ್ತಿರ್ತಾರೆ. ಹಿಂದೆ ಇರೋರೆಲ್ರು ಗಾಡಿ ತೆಗೀರಿ ಅಂತ ಹೇಳ್ತಿದ್ರೆ, ನೋಡಿ ಪೊಲೀಸ್ ಸರ್, ಟ್ರಾಫಿಕ್ ಆಗಿದೆ, ನಾನ್ ಗಾಡಿ ಎತ್ತಿದ್ರೇನೆ ಬೇರೆಯವರೆಲ್ರು ಹೋಗಕ್ಕಾಗೋದು, ಹೋಗಿ ಹಿಂದಕ್ಕೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನ್ಗೆ ರಿವರ್ಸ್ ಹೋಗಿ ಅಭ್ಯಾಸ ಇಲ್ಲ, ನೀನೇ ರಿವರ್ಸ್ ಹೋಗು ಅಂತ ಅರುಣ ಹೇಳ್ತಿರ್ತಾನೆ. ಅಲ್ಲಪ್ಪ, ಹಿಂಗ್ ದಾರಿ ಗಡ್ಡ ಆಗೋಗ್ಬಿಟ್ರೆ ಹೆಂಗೆ ನೀವು, ನಾ ಹೋಗೋದ್ ಹೇಗೆ ಅಂತ ಅಲ್ಲಿ ಬಂದಿರೋ ಜನಗಳೆಲ್ಲ ಹೇಳ್ಬೇಕಾದ್ರೆ, ಸಾರ್ ಅಲ್ಲಿ ಬೈಕಲ್ಲಿ ಇದಾರಲ್ಲ ಸಾರ್, ಅವ್ರಿಗೆ ಹೇಳಿ ಸರ್, ನೀವು ಅವರೇ ಹಿಂದಕ್ಕೆ ಹೋಗ್ಬೇಕು, ಕೇಳಿದ್ರೆ ನಾನ್ ರಿವರ್ಸ್ ಹೋಗಲ್ಲ ಅಂತ ನನ್ಗೆ ಹೇಳ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ನೀನೇ ಬೇಕಿದ್ರೆ ರಿವರ್ಸ್ ಹೋಗೋ ಅಂತ ಅರುಣ ಹೇಳ್ತಾನೆ. ಏಯ್ ಯಾಕೋ ಇವಾಗ ಬೇಕು ಬೇಕು ಅಂತ ನನ್ನ ಹತ್ರ ಜಗಳ ಮಾಡ್ಕೊಂಡ್ ಕೂತಿದ್ಯಾ ನೀನು, ತೆಗಿಯೋ ಹಿಂದಕ್ಕೆ ಗಾಡಿನ ಅಂತ ಅರುಣ್ ಹೇಳ್ಬೇಕಾದ್ರೆ, ಏಯ್ ಗಾಡಿ ತೆಗಿಲಿಲ್ಲ ಅಂದ್ರೆ ಏನ ಮಾಡ್ತೀಯಾ, ಮತ್ತೆ ನನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತೀಯಾ? ಚಾನ್ಸೇ ಇಲ್ಲ, ನನ್ ಕಾರು 1 ಇಂಚ್ ಸಹ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ, ಅದೇನ್ ಮಾಡ್ಕೋತೀಯ ಮಾಡ್ಕೋ ಅಂತ ಸೂರ್ಯ ತನ್ ಕಾರಲ್ಲಿ ಆರಾಮಾಗಿ ಕುತ್ಕೊಂಡಿರ್ತಾನೆ. ಹಿಂದೆ ನಿಂತಿರೋ ಗಾಡಿಗಳವರೆಲ್ಲ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಕನಕ ಆಟೋದಲ್ಲಿ ಬರ್ತಾಳೆ. ಏನಾಯ್ತು ಅಣ್ಣ ಅಂತ ಆಟೋದವನ್ನ ಕನಕ ಕೇಳಿದಾಗ, ಏನೋ ಗಲಾಟೆ ನಡೀತಿದ್ಯಮ್ಮ ಅಂತ ಆಟೋದವನ್ ಹೇಳ್ದಾಗ, ಏನದು ಅಂತ ನೋಡೋದಿಕ್ಕೆ ಕನಕ ಅಲ್ಲಿಂದ ಇಳಿದು ಬರ್ತಾಳೆ. ಆಗ ಸೂರ್ಯನ್ ಕಾರ್ನ ನೋಡಿ ಭಾವನ್ ಕಾರ್ ಅಲ್ವಾ ಅಂತ ಕನಕ ಮುಂದೆ ಹೋದಾಗ ಎದುರುಗಡೆ ಅರುಣ್ ನಿಂತಿರೋದನ್ನ ನೋಡ್ತಾಳೆ. ನೋಡಿ ಅವನ್ಗೆ ಅಲ್ಲಿಂದನೇ ಕೈ ಮುಗ್ದು ಹಿಂದಕ್ ಹೋಗಿ ಅಂತ ಹೇಳ್ತಾಳೆ. ಆಗ ಅರುಣ್ಗೆ ಬೇರೆ ದಾರಿ ಇಲ್ದೆ ಅರುಣ್ ತನ್ ಗಾಡಿನ ತಗೊಂಡು ಹಿಂದಕ್ಕೆ ಹೋಗ್ತಾನೆ. ಆಗ ಇನ್ನೇ ನಿಂತಿರೋ ಜನರೆಲ್ಲ, ಸರ್ ಇವಾಗ ಅವ್ರ ಗಾಡಿ ತೆಗೆದ್ರಲ್ಲ, ನಿಮ್ ಗಾಡಿ ತೆಗೀರಿ ಅಂತ ಹೇಳ್ಬೇಕಾದ್ರೆ, ಹಾ ಖಂಡಿತ ಗಾಡಿ ತೆಗಿತೀನಿ, ಕನಕ ನೀನೇನಮ್ಮ ಇಲ್ಲಿ, ಬಾರಮ್ಮ ಡ್ರಾಪ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಕನಕ ಸೂರ್ಯನ್ ಗಾಡಿ ಹಿಂದೆನೆ ಹೋಗ್ತಾಳೆ. ಸೂರ್ಯ ತನ್ ಗಾಡಿನ ಪಕ್ಕಕ್ ಹಾಕಿ ಕನಕ ಬಾಯಿಲಿ ಅಂತ ಕರೆದಾಗ ಅರುಣ್ನ ನೋಡ್ತಿರೋ ಕನಕ ಸೂರ್ಯನ್ ಹತ್ರ ಹೋಗ್ತಾಳೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಸೂರ್ಯ ಕೇಳಿದಾಗ, ಹಾಸ್ಪಿಟಲ್ಗೆ ಹೋಗ್ತಿದೀನಿ ಬಾವ ಅಂತ ಕನಕ ಹೇಳ್ತಾಳೆ. ಹೌದು, ನಡೆದಿದ್ದನ್ನ ನೋಡ್ದ ಅಂತ ಸೂರ್ಯ ಹೇಳಿದಾಗ, ಹೂ ಅಂತ ಕನಕ ಹೇಳ್ತಾಳೆ. ನನ್ಗೆ ದಾರಿನೇ ಬಿಡೋದಿಲ್ಲ ಅಂತ ದುರಹಂಕಾರದಿಂದ ನಿಂತಿದ್ದ, ನಾನು ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ನನ್ ಪಡಗ್ ನಾನು ನಿಂತ್ಕೊಂಡೆ, ಬೇರೆ ದಾರಿ ಇಲ್ದೆ ಸೈಡ್ಗೆ ಹೋದ, ನೋಡ್ದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅರುಣ್ ಕನಕನ್ನ ನೋಡ್ತಿರ್ತಾನೆ. ಇದೇ ತರನೇ ನಾವು ಅನ್ಕೊಂಡಿರೋದನ್ನ, ನಾವ್ ನಿರ್ಧಾರ ಮಾಡಿರೋ ವಿಷಯನ ಯಾವತ್ತು ಬಿಟ್ಕೊಡದೆ ಅದೇ ರೀತಿ ಮುಂದುವರ್ಸ್ಕೊಂಡ್ ಹೋದ್ವಿ ಅಂದ್ರೆ ಅವನ್ ಪಾಡ್ಗ ಅವನೇ ಅವನ್ ಜೀವನ ನೋಡ್ಕೊಂಡು ಹೊರಟೋಗ್ತಾನೆ. ಅರ್ಥ ಆಯ್ತು ತಾನೇ ಅಂತ ಸೂರ್ಯ ಜೋರಾಗಿ ಕಿರ್ಚಿದಾಗ, ಹ್ಞೂ ಬಾವ ಅರ್ಥ ಆಯ್ತು ಅಂತ ಕನಕ ಹೇಳ್ತಾಳೆ. ಇಷ್ಟ್ರಲ್ಲೇ ಅರ್ಥ ಮಾಡ್ಕೊ ಅವ್ನ್ ಎಂತವನು ಅಂತ ಸೂರ್ಯ ಹೇಳ್ಬೇಕಾದ್ರೆ ಕನಕ ಬಂದಿರೋ ಆಟೋ ಅಲ್ಲಿಗೆ ಬರುತ್ತೆ. ಸರಿ ಬಾ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ಬಾವ ನಾನು ಆಟೋದಲ್ಲಿ ಬಂದಿದ್ದೀನಿ, ಅದ್ರಲ್ಲೇ ಹೋಗ್ತೀನಿ ಅಂತ ಹೇಳಿ ಕನಕ ಅಲ್ಲಿಂದ ಹೊರಡ್ತಾಳೆ. ಸೂರ್ಯ ಮತ್ತೆ ಅರುಣ್ ಒಬ್ರನ್ನೊಬ್ರು ಗುರಾಯಿಸ್ತಾನೆ ಇರ್ತಾರೆ. ಹಾಗೆ ಇಬ್ರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಕುಸುಮ ಅವರು ಹೂ ಕಟ್ಬೇಕಾದ್ರೆ ಮೀನಾ ಮನೆಗ್ ಬರ್ತಾಳೆ. ಅಮ್ಮ, ನಾನ್ ಅವಾಗಿಂದ ನಿನ್ನೆ ಕೇಳ್ತಾ ಇದ್ದೀನಿ, ಏನು ಅಂತನಾದ್ರೂ ಮಾತಾಡಮ್ಮ ಅಂತ ಮೀನಾ ಕೇಳ್ಬೇಕಾದ್ರೆ, ಅಲ್ಲ ಕಣೆ ಏನ್ ಹೇಳ್ಬೇಕು ಅಂತ ನೀನ್ ಅನ್ಕೊಂಡಿದ್ಯಾ ಅಂತ ಕುಸುಮ ಅವ್ರು ಕೇಳಿದಾಗ, ಅಮ್ಮ ಯಾವ್ದ್ರ ಬಗ್ಗೆ ಮಾತಾಡ್ಲಿ, ಕನಕನ್ ಮದ್ವೆ ವಿಷಯ ನಾನ್ ಮಾತಾಡ್ತಾ ಇರೋದು ಅಂತ ಮೀನಾ ಹೇಳಿದಾಗ, ನೋಡು ಮೀನಾ, ಇದ್ರಲ್ಲಿ ಮಾತಾಡಂತದ್ದೇನಿದೆ, ನಾನ್ ಆಲ್ರೆಡಿ ನನ್ ನಿರ್ಧಾರನ ಹೇಳಿದೀನಿ, ಇದ್ರಲ್ಲಿ ನಂದೇನು ಇಲ್ಲ, ಅಳಿಯಂದ್ರು ಏನ್ ಹೇಳ್ತಾರೋ ಅದೇನೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ ಇದಕ್ಕ ಅವ್ರು ಒಪ್ಕೊಂತಾನೆ ಇಲ್ವಲ್ಲಮ್ಮ, ಅವಳು ಇಷ್ಟಪಟ್ಟಿರೋ ಹುಡುಗನ್ ಜೊತೆ ಮದ್ವೆ ಮಾಡೋದು ತಪ್ಪೇನಿಲ್ಲಮ್ಮ, ನಮ್ಮಿಂದ ದೊಡ್ಡ ಮಂಟಪದಲ್ಲಿ ಮದ್ವೆ ಮಾಡಕ್ ಆಗದೆ ಹೋದ್ರುನು ದೇವಸ್ಥಾನದಲ್ಲಾದ್ರೂ ಸಿಂಪಲ್ ಆಗಿ ಮದ್ವೆ ಮಾಡ್ಬೋದಲ್ವಮ್ಮ, ಕನಕಂಗೆ ಒಂದು ಒಳ್ಳೆ ಜೀವನ ಸಿಗೋದಿಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ ಕನಕ ರೂಮ್ ಅಲ್ಲಿ ಮಲ್ಕೊಂಡು ಅಳ್ತಿರ್ತಾಳೆ. ಅಲ್ಲ ಕಣೆ, ನನ್ಗಿನ್ ಆಸೆ ಇರಲ್ವೇನೆ ಅವಳು ಮದ್ವೆ ಮಾಡ್ಬೇಕು ಅಂತ. ಕನಕ ಮುಂಚಿನ ತರ ಇಲ್ಲ ಕಣೆ, ಯಾರ್ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ, ಸರಿಯಾಗಿ ಊಟ ಮಾಡ್ತಿಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಒಬ್ಳೇ ಒಂಟಿಯಾಗಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಕಣೆ, ಕೆಲ್ಸಕ್ ಹೋಗ್ತಾಳೆ ಬರ್ತಾಳೆ, ಬೇರೆ ಏನು ಮಾತಾಡ್ತಾನೆ ಇಲ್ಲ ಕಣೆ, ಅವಳು ನೋಡ್ಬೇಕಾದ್ರೆ ನನ್ಗೆ ತುಂಬಾ ನೋವಾಗ್ತಿದೆ ಕಣೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಸರಿ ಇವಾಗ ಕನಕ ಎಲ್ಲಿ ಅಂತ ಮೀನಾ ಕೇಳ್ತಾಳೆ. ಒಳಗಡೆ ಮಲ್ಕೊಂಡಿದ್ದಾಳೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ನೋಡಮ್ಮ ಕನಕ ಇಷ್ಟಪಟ್ಟಂಗೆ ಆ ಹುಡುಗನ್ ಜೊತೆನೆ ಮದ್ವೆ ಮಾಡ್ಕೊಟ್ರೆ ಅವಳು ಚೆನ್ನಾಗಿ
ಚೆನ್ನಾಗಿರ್ತಾಳಲ್ವಮ್ಮ, ಅವಳ ಭವಿಷ್ಯನೂ ಚೆನ್ನಾಗಿರುತ್ತೆ. ಅಪ್ಪ ಇದ್ದಿದ್ರೆ ಖಂಡಿತ ಅವ್ರು ಕನಕನ್ ಮದ್ವೆನ ಖುಷಿಯಾಗಿ ಮಾಡಿರೋರು ಅಂತ ಮೀನಾ ಹೇಳ್ಬೇಕಾದ್ರೆ ಅದ್ ನನಗ್ ಚೆನ್ನಾಗ್ ಗೊತ್ತಿದೆ ಕಣೆ. ಅವ್ರ ಮನೆಗೆ ನಾನು ಒಂದ್ಸಲಿ ಹೋಗ್ ಬಂದಿದೀನಿ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ ನಿನ್ಗ ಅವ್ರು ತುಂಬಾ ಮರ್ಯಾದೆ ಕೊಟ್ಟಿದಾರಲ್ವಮ್ಮ, ನೀನು ನಮ್ಮನೆಗ್ ಬಂದ್ರೆ ನಮ್ಮತ್ತೆ ಎಂತೆಂತ ಮಾತಾಡ್ತಾರೆ ಅಲ್ವಾ, ಆದ್ರೆ ಅವರು ಆ ರೀತಿ ಅಲ್ಲಮ್ಮ, ತುಂಬಾ ಒಳ್ಳೆಯವರು. ನಮ್ಮತ್ತೆ ಇದುವರೆಗೂ ನಿನ್ನ ಬೀಗರು ಅಂತಾನೆ ಒಪ್ಕೋತಿಲ್ಲ, ಆದ್ರೆ ಕನಕನತ್ತೆ ಅದೇ ರೀತಿ ಇಲ್ಲಮ್ಮ, ಅವ್ರು ನಿನ್ಗೆ ತುಂಬಾ ಮರ್ಯಾದೆ ಕೊಡ್ತಾರೆ, ನಿಮ್ ಮೇಲೆ ಪ್ರೀತಿನೂ ಇಟ್ಕೊಂಡಿದ್ದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಅದೇನು ಕರೆಕ್ಟ್ ಕಣೆ. ಆದ್ರೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಏನಮ್ಮ ಆದ್ರೆ ನೋಡಮ್ಮ, ಜೀವನದಲ್ಲಿ ದೇವ್ರು ಒಂದು ಒಳ್ಳೆ ಚಾನ್ಸ್ ಕೊಟ್ಟಾಗ ಅದನ್ನ ನಾವು ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಅದನ್ನ ಒಂದ್ಸಲಿ ಕಳ್ಕೊಂಡ್ರೆ ಮತ್ತೆ ನಮ್ಗ ಆ ಚಾನ್ಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ನನ್ಗೆ ಅರ್ಥ ಆಗತ್ತೆ ಕಣೆ. ಕನಕ ಚೆನ್ನಾಗಿದ್ರೆ ನನ್ಗೂ ಖುಷಿನೇ ಕಣೆ, ಆದ್ರೆ ಅಳಿಯಂದ್ರು ಒಪ್ಕೆ ಇಲ್ದೆ ಹೇಗೆ ಈ ಮದ್ವೆ ಮಾಡೋದು? ಅವ್ರು ಇದಕ್ ಒಪ್ಕೆ ಇದೆ ಅಂತ ಒಂದ್ಸಲಿ ಹೇಳಿ ಸಾಕು ಕಣೆ, ತಕ್ಷಣನೇ ಅವಳ ಮದ್ವೆಗೆ ಏನೇನ್ ಏರ್ಪಾಟ್ ಮಾಡ್ಬೇಕೋ ಅದನ್ನೆಲ್ಲ ನಾನ್ ಶುರು ಮಾಡ್ಕೊಂಡ್ಬಿಡ್ತೀನಿ. ಅಲ್ಲ ಕಣೆ, ನನ್ ಮಕ್ಳು ಚೆನ್ನಾಗಿರ್ಬೇಕು ಅಂತ ನನ್ಗೂ ಆಸೆ ಇರಲ್ವೇನೆ? ಹೇಗೋ ಮಂಜನು ಕೆಲ್ಸಕ್ ಹೋಗ್ತಿದಾನೆ, ಇವಳಿಗ್ ಮದ್ವೆ ಆದ್ರೆ ನನ್ಗೂ ಖುಷಿನೇ ಅಲ್ವೇನೆ? ಆದ್ರೆ ಅಳಿಯಂದ್ರು ಇದಕ್ಕೆ ಒಪ್ತಾನೆ ಇಲ್ವಲ್ಲ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಲ್ಲಮ್ಮ ಅವ್ರು ನೋಡಿದ್ರೆ ಅಲ್ಲೋ ಒಂದ್ ರೀತಿ ಹಠ ಮಾಡ್ಕೊಂಡ್ ಕೂತಿದ್ದಾರೆ, ನೀನು ಅವ್ರ ರೀತಿನೇ ನಡೀತಿದ್ಯಲ್ಲಮ್ಮ. ನಾನ್ ಅವ್ರ ಜೊತೆ ತುಂಬಾ ಸಲಿ ಮಾತಾಡ್ ನೋಡ್ದೆ, ಆದ್ರೆ ಅವರು ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದಾರೆ ಹೊರತು ಕನಕನ್ ಪರಿಸ್ಥಿತಿ ಬಗ್ಗೆ, ಅವಳ ಮನ್ಸಿನ ಬಗ್ಗೆ ಅವ್ರು ಯೋಚನೆನೇ ಮಾಡ್ತಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಅದು ಹಾಗಲ್ಲ ಕಣೆ. ಕನಕನ್ ಮೇಲೆ ಅವ್ರಿಗೂ ಪ್ರೀತಿ ಇರೋದಿಲ್ವೇನೆ? ತನ್ ತಂಗಿ ತರ ನೋಡ್ತಿದ್ದಾರೆ ಕನಕನ್ನ, ಆದ್ರೆ ಕನಕ ಇಷ್ಟಪಡ್ತಿರೋ ಹುಡುಗ ಸರಿ ಇಲ್ಲ ಅಂತ ಅಳಿಯಂದ್ರು ಅನ್ಕೊಂಡಿದ್ದಾರೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ ಅದೇ ಅಮ್ಮ ದೊಡ್ಡ ಸಮಸ್ಯೆ ಆಗಿರೋದು. ಒಂದೆರಡ್ ಸಲಿ ಇವ್ರಿಬ್ರು ಮಧ್ಯೆ ಜಗಳ ಆಯ್ತು ಅಂತ ಅದನ್ನೇ ಹಿಡ್ಕೊಂಡ್ ಕುತ್ಕೊಂಡಿದ್ದಾರೆ. ಹಾಗಂತ ನಿಮ್ ಅಳಿಯಂದ್ರೆ ಏನ್ ಕಮ್ಮಿ ಇಲ್ಲ, ಅವ್ರ ಮೇಲೇನು ಇವ್ರು ಸೇಡ್ ತೀರ್ಸ್ಕೊಂಡಿದ್ದಾರೆ. 2 ಸಲಿ ಅವ್ರನ್ನ ಸಸ್ಪೆಂಡ್ ಆಗೋ ರೀತಿ ಮಾಡಿದ್ದಾರೆ. ಇವ್ರಿಬ್ರು ಕೋಪದಲ್ಲಿ ಪಾಪ ಅಮ್ಮ ಕನಕನ್ ಜೀವನ ಹಾಳಾಗೋಗ್ತಾ ಇದೆ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ, ಇದ್ರಲ್ಲಿ ಅಳಿಯಂದ್ರದ್ದು ತಪ್ಪಿಲ್ಲ, ಬೇಕು ಅಂತಾನೆ ಅಳಿಯಂದ್ರ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸೋದಕ್ಕೆ ಆ ಅರುಣ್ ಹೋಗಿದ್ದ. ಅದ್ ನಿನ್ಗೆ ತಪ್ಪು ಅಂತ ಅನ್ನಿಸ್ತಿಲ್ವಾ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ ಅದು ತಪ್ಪೇ ಅಮ್ಮ, ಆದ್ರೆ ಆ ಪರಿಸ್ಥಿತಿ ಏನು ಅಂತ ಅವ್ರಿಗೂ ಗೊತ್ತಿಲ್ದೆ ಆ ರೀತಿ ಮಾಡಿದ್ರು, ಅದನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇವ್ರೊಂದ್ ಮಾಡಿದ್ರೆ ಅವ್ರು ಇನ್ನೊಂದ್ ಮಾಡ್ತಿದ್ದಾರೆ, ಇದ್ರಲ್ಲಿ ಇಬ್ರದ್ದು ತಪ್ಪಿದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಲ್ಲಮ್ಮ ಅವಳು ನಿನ್ ಮಗಳು, ಅವಳ ಮದ್ವೆ ನಡಿಬೇಕು ಅಂತ ನೀನ್ ಯೋಚನೆ ಮಾಡಿದ್ರೆ ಸಾಕು, ಖಂಡಿತ ಅದ್ ನಡೆಯುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ, ಇದೆಲ್ಲದ್ರ ಮಧ್ಯೆ ನೀನೊಂದ್ ವಿಷಯನ ಮರಿತಿದ್ಯಾ ಅನ್ಸುತ್ತೆ. ಅವಳಿಗೆ ಒಳ್ಳೆ ಜೀವನ ಹುಡ್ಕೊಡೋದಕ್ ಹೋಗಿ ನಿನ್ ಜೀವನನ ನಿನ್ ಕೈಯಾರೆ ಹಾಳ್ ಮಾಡ್ಕೋತಿಯ ಕಣೆ, ಅರ್ಥ ಮಾಡ್ಕೊ. ಅಳಿಯಂದ್ರ ಕೋಪದಲ್ಲಿ ಯಾವಾಗ ಏನ್ ನಿರ್ಧಾರ ಮಾಡ್ತಾರೋ ಒಂದು ಗೊತ್ತಾಗೋದಿಲ್ಲ. ಮಂಜಿನ ವಿಷಯದಲ್ಲಿ ನಿನಗೂ ಮತ್ತೆ ಅಳಿಯಂದ್ರಿಗೂ ಅವಾಗವಾಗ ತುಂಬಾ ಜಗಳ ಆಗಿದೆ, ಈಗೆಲ್ಲ ಸರಿ ಹೋಗಿ ಹೇಗೋ ಚೆನ್ನಾಗ್ ಜೀವನ ಮಾಡ್ತಾ ಇದ್ದೀರಾ. ಈಗ ಮತ್ತೆ ಕನ್ಕನ್ ವಿಷಯಕ್ಕೆ ನೀವಿಬ್ರು ಮತ್ತೆ ಜಗಳ ಮಾಡ್ಕೋಬೇಕೇನೆ? ನಿನ್ ಜೀವನನೇ ಕಣೆ ಹಾಳಾಗೋಗೋದು, ಯೋಚನೆ ಮಾಡು ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ ಏನಮ್ಮ ಹೇಳ್ತಿದ್ಯಾ, ಆ ರೀತಿ ಏನೂ ಆಗೋದಿಲ್ಲಮ್ಮ ಅಂತ ಮೀನಾ ಹೇಳ್ತಾಳೆ. ನೋಡೆ, ಒಬ್ಳು ಜೀವನಕ್ಕೋಸ್ಕರ ಇನ್ನೊಬ್ಳು ಜೀವನನ ತ್ಯಾಗ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಕಣೆ. ನನ್ ಇಬ್ರು ಹೆಣ್ಮಕ್ಳ ಜೀವನ ಚೆನ್ನಾಗಿರ್ಬೇಕು. ಅಳಿಯಂದ್ರು ನಮ್ ಕುಟುಂಬಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ, ಅವ್ರನ್ನ ಮೀರಿ ಈ ಮದ್ವೆಗೆ ನಾನ್ ಒಪ್ಪಿಗೆ ಕೊಡೋದಕ್ ಆಗೋದಿಲ್ಲ ಮೀನಾ. ನೀನು ಅಳಿಯಂದ್ರು ಇಬ್ರು ಚೆನ್ನಾಗಿರ್ಬೇಕು ಕಣೆ, ನಿಮ್ಮಿಬ್ರ ಮಧ್ಯೆ ಈ ವಿಷಯಕ್ಕೆ ಜಗಳ ಬರಬಾರ್ದು, ಅದೇ ನನ್ಗೆ ದೊಡ್ಡ ತಲೆನೋವಾಗಿದೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಇದನ್ನೆಲ್ಲ ಕೇಳಿಸ್ಕೊಳ್ತಿರೋ ಕನಕ ರೂಮ್ ಇಂದ ಆಚೆಗ್ ಬರ್ತಾಳೆ. ಕನಕನ್ ಪರಿಸ್ಥಿತಿ ನೋಡಿ ಮೀನುಗೆ ತುಂಬಾ ಬೇಜಾರಾಗತ್ತೆ. ಅವಳನ್ನ ಸಮಾಧಾನ ಮಾಡಿ ಅವಳ ಜೊತೆ ಕೂರಿಸ್ಕೊಂಡು ಅವಳ ಹತ್ರ ಮಾತಾಡ್ತಿರ್ತಾಳೆ ಮೀನಾ. ಈ ಕಡೆ ಶಾಂತಿ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ರತಿ ಕಾಲಿಡುತ್ತಾಳೆ. ಆಗ ಮದನ್ ಹತ್ರ ಬಂದು, ಏನಾಯ್ತು, ಕಾಲ್ಗೆ ಏನಾದ್ರೂ ಏಟಾಗಿದ್ಯಾ, ನಡಿ ಆಸ್ಪತ್ರೆಗೆ ಅಂತ ಕೇಳ್ಬೇಕಾದ್ರೆ, ಹಲೋ, ಇಲ್ಲಿ ನಾನ್ ಕೊಡೋ ಮಾಸ್ಟರು, ನಾನ್ ನೋಡ್ಕೋತೀನಿ ಅದನ್ನೆಲ್ಲ, ನೀನೇನು ತಲೆ ಕೆಡ್ಸ್ಕೊಬೇಡ ಹೋಗು ಅಂತ ಹೇಳಿ ಇವ್ರಿಬ್ರು ಮೇಲೆ ಶಾಂತಿಗೆ ಡೌಟ್ ಬರುತ್ತೆ. ಹಾಗೆ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಅವ್ರನ್ನ ಅಲ್ಲಿಂದ ಕಳಿಸ್ಬೇಕಾದ್ರೆ ಆಚೆಗೆ ರತಿ ಬಂದು, ಏನೋ ನೀನು ಮಾಸ್ಟರ್ ಮುಂದೆನೆ ಈ ರೀತಿ ಎಲ್ಲ ಮಾಡ್ತೀಯಲ್ಲ, ಅವ್ರಿಗೆ ಅನುಮಾನ ಬರಲ್ವಾ ಅಂತ ಕೇಳಿದಾಗ, ಅಯ್ಯೋ ನೀನೇನು ತಲೆ ಕೆಡ್ಸ್ಕೊಬೇಡ, ಮಾಸ್ಟರ್ಗೆ ನನ್ ಮೇಲೆ ತುಂಬಾ ನಂಬಿಕೆ ಜಾಸ್ತಿ ಇದೆ, ಅವ್ರು ಆ ರೀತಿ ಎಲ್ಲ ಅನುಮಾನ ಪಡೋದಿಲ್ಲ ಅಂತ ಮದನ್ ಹೇಳ್ಕೊಂಡು ಅವಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಶಾಂತಿ ರೋಹಿಣಿ ತಂದಿರೋ ಚೈನ್ ನ ಕಸ್ತೂರಿ ಅವ್ರಿಗೆ ತೋರಿಸ್ತಾಳೆ. ಏನೇ ನೀನು ನಿನ್ ಸೊಸೆ ಇಬ್ರು ರಾಜಿ ಆಗೋದ್ರಾ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಯಾರು, ಅವಳ ಜೊತೆ ನಾನಾ? ಹೈ, ರಾಜಿನೇ ಇಲ್ಲ ಗೀಜಿನೇ ಇಲ್ಲ, ನನ್ನನ್ನ ಸಮಾಧಾನ ಮಾಡೋದಿಕ್ಕೆ ಇದನ್ನ ತಗೊಂಡ್ ಬಂದಿದ್ದಾಳೆ, ಆದ್ರೆ ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಅಂತ ಅವಳಿಗಿನ್ನೂ ಗೊತ್ತಿಲ್ಲ ಆ ಗುಂಗ್ರಿಗೆ, ಅದಕ್ಕೆ ಇದನ್ನೆಲ್ಲ ತಂದ್ಕೊಟ್ಟು ನನ್ ಮನ್ಸನ್ನ ಬದಲಾಯಿಸಕ್ ಆಗೋದಿಲ್ಲ ಅಂತ ನಾನು ಆ ಗುಂಗ್ರಿ ಹತ್ರ ಹೇಳಾಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ಓಹೋ ಹೌದಾ, ಹಾಗಿದ್ರೆ ಯಾಕೆ ನೀವ್ ಒಡವೆ ಇಸ್ಕೊಂಡೆ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಅದು ಮನೋಜ ತುಂಬಾ ಬಲವಂತ ಮಾಡ್ದ ಕಣೆ, ಅದು ಅಲ್ದೆ ಯಾವಾಗ ಅವಳು ಈ ತರದ್ದೆಲ್ಲ ವಸ್ತುಗಳನ್ನೆಲ್ಲ ತಗೊಂಡ್ ಬಂದ್ ಕೊಡಕ್ ಶುರು ಮಾಡಿದ್ಲ, ಅವಾಗ್ಲೆ ನಾನು ನನ್ ಕೋಪನ ಕಮ್ಮಿ ಮಾಡ್ಕೋಬಾರ್ದು ಅಂತ ಯೋಚನೆ ಮಾಡ್ಬಿಟ್ಟೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾಕೆ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಅವಾಗ್ಲೇ ಅಲ್ವೇನೆ ನನ್ನನ್ನ ಸಮಾಧಾನ ಮಾಡೋದಕ್ಕೆ
ಮಾಡೋದಕ್ಕೋಸ್ಕರ ದುಡ್ಡು ಒಡವೆ ಇದನ್ನೆಲ್ಲ ತಂದ್ಕೊಡ್ತಾನೆ ಇರ್ತಾಳೆ. ಒಂದ್ ರೀತಿ ಇದು ಒಳ್ಳೇದೇ ಅಲ್ವೇನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನೇ ನೀನು ಇದನ್ನ ಒಂದ್ ರೀತಿ ಬಿಸ್ನೆಸ್ ಆಗಿ ಬದಲಾಯಿಸ್ಕೊಂಡ್ಬಿಟ್ಟಿದ್ಯಲ್ಲೇ, ತಾಯ್ತಾ ಒಳ್ಳೆ ಕೆಲ್ಸ ಮಾಡ್ತಿದೆ ಅನ್ಸುತ್ತೆ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ, ಹೌದೌದು, ಆ ತಾಯ್ತದಿಂದ ಒಂಚೂರು ಪ್ರಯೋಜನನೇ ಇಲ್ಲ. ಈ ಮನೋಜ ಪೂರ್ತಿಯಾಗಿ ಅವಳ ಕಡೆನೆ ವಾಲ್ಬಿಟ್ಟಿದ್ದ. ಏನೋ ನಾನ್ ಇರೋದ್ರಿಂದ ಒಂದ್ ಸ್ವಲ್ಪ ನನ್ ಕಂಟ್ರೋಲ್ ಅಲ್ಲಿ ಇದಾನೆ, ಆ ತಾಯ್ತದಿಂದ ಏನು ನಡೀಲಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏ ಶಾಂತಿ ಅವ್ರು ಒಳ್ಳೇದ್ ಸ್ವಾಮೀಜಿನೇ ಕಣೆ ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ. ನೀನೇ ಹೇಳ್ಕೊಬೇಕಷ್ಟೇ. ಸರಿ, ಒಡವೆ ಕೊಡು, ನಿನ್ಗೆ ತೋರ್ಸ್ಬೇಕು ಅಂತ ಎತ್ಕೊಂಡ್ ಬಂದೆ ಅಂತ ಶಾಂತಿ ಕಸ್ತೂರಿ ಕೈಯಿಂದ ಆ ಚೈನ್ ನ ತಗೊಂಡು ಬ್ಯಾಗ್ಗೆ ಹಾಕೋತಾಳೆ. ಅಷ್ಟ್ರಲ್ಲಿ ಮಾಸ್ಟರ್ ಅಂತ ವಿಶಾಲಾಕ್ಷಿ ಅಲ್ಲಿಗೆ ಬರ್ತಾಳೆ. ಹೇಗಿದ್ದೀರಾ ಮಾಸ್ಟರ್ ಅಂತ ವಿಶಾಲಾಕ್ಷಿ ಕೇಳಿದಾಗ, ನಾನ್ ಚೆನ್ನಾಗೇ ಇದ್ದೀನಿ, ನಿಮ್ಮನ್ನ ಇಲ್ಲಿಗೆ ಬರ್ಬೇಡಿ ಅಂತ ಹೇಳಿದ್ನಲ್ಲ, ಮತ್ತ್ಯಾಕ್ ಬಂದ್ರಿ ಅಂತ ಶಾಂತಿ ಕೇಳ್ತಾಳೆ. ಮಾಸ್ಟರ್, ನಾನು ಡ್ಯಾನ್ಸ್ ಮಾಡೋದಕ್ಕೆ ಬಂದಿಲ್ಲ, ನೀವು ಬೇಡ ಅಂತ ಹೇಳಿದ್ಮೇಲೆ ನಾನ್ ಯಾಕೆ ಬರ್ಲಿ ಹೇಳಿ. ಅದು ಅಲ್ದೆ ನಿಮ್ಮೇಲೆ ತುಂಬಾ ಮರ್ಯಾದೆ ಇದೆ ಮಾಸ್ಟರ್. ನೆಕ್ಸ್ಟ್ ಭಾನುವಾರ ನಾನ್ ಹುಟ್ಟಿದಬ್ಬ, ಅದಕ್ಕೆ ನಮ್ ಹುಡುಗರುಗಳೆಲ್ಲ ಜೋರಾಗಿ ಆಚರಿಸೋಣ ಅಂತ ಹೇಳಿದ್ರು, ಅದಕ್ಕೆ ಪಾರ್ಟಿ ಇಟ್ಕೊಂಡಿದೀನಿ, ಅದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡೋದಕ್ ಬಂದೆ ಮಾಸ್ಟರ್ ಅಂತ ವಿಶಾಲಾಕ್ಷಿ ಹೇಳಿದಾಗ, ಏನೋ ಪಾರ್ಟಿನ? ಅಲ್ಲ, ನಾನ್ ಯಾಕೆ ಬರ್ಬೇಕಲ್ಗೆ ಅಂತ ಶಾಂತಿ ಹೇಳಿದಾಗ, ಅದು ಹಾಗಲ್ಲ ಮಾಸ್ಟರ್, ನೀವ್ ಯಾವತ್ತಿದ್ರು ನಮ್ಗೆ ಗುರುಗಳೇ, ನೀವು ನನ್ ಹುಟ್ಟದಬ್ಬಕ್ಕೆ ಖಂಡಿತ ಬರ್ಬೇಕು ಮಾಸ್ಟರ್. ಕಸ್ತೂರಿ ಅವರೇ, ನೀವು ಬಂದ್ಬಿಡಿ ಅಂತ ವಿಶಾಲಾಕ್ಷಿ ಹೇಳಿದಾಗ, ಸರಿ ಆಯ್ತು ಬರ್ತೀವಿ ಅಂತ ಇಬ್ರು ಒಪ್ಕೋತಾರೆ. ಹೌದು, ಇವಾಗ ನಿಮ್ಗೆ ಎಷ್ಟು ಏಜು ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಅಯ್ಯೋ ಅದೆಲ್ಲ ಯಾಕ್ ಬಿಡಿ ಕಸ್ತೂರಿ ಅವ್ರೆ, ಅದು ಅಲ್ದೆ ನಾನು ಹುಟ್ಟಿರೋ ವರ್ಷನ ಅಷ್ಟಾಗೆಲ್ಲ ಜ್ಞಾಪಕದಲ್ಲೆಲ್ಲ ಇಟ್ಕೊಳ್ಳೋದಿಲ್ಲ, ಆದ್ರೆ ನಮ್ ಹುಡುಗರುಗಳು ಕೇಳೋದಲ್ವೇ, ಪಾರ್ಟಿ ಬೇಕೇ ಬೇಕು ಅಂದ್ರು. ಅದು ಅಲ್ದೆ ಅದನ್ನೆಲ್ಲ ನೆನ್ಪಲ್ಲಿ ಇಟ್ಕೊಂಡ್ರೆ ನಮ್ಗೆ ವಯಸ್ಸಾಗೋಯ್ತಲ್ಲ ಅನ್ನೋ ಒಂದು ನೋವು ಕಾಡುತ್ತೆ. ನಾವ್ ಯಾವಾಗ್ಲೂ ಹೆಂಗಾಗಿದೀವಿ ಅಂತ ಅನ್ಕೋಬೇಕು. ಈಗ ನೋಡಿ, ಮಾಸ್ಟರ್ನ 3 ಜನ ಬೆಳೆದಿರೋ ಗಂಡ್ಮಕ್ಳಿದಾರೆ ಅಂದ್ರೆ ಯಾರು ನಂಬೋದಿಲ್ಲ. ಎಷ್ಟು ಹೆಂಗಾಗಿದ್ದಾರೆ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಹೌದೌದು, ನನ್ನ ನೋಡೋರೆಲ್ಲ ಹಂಗೆ ಹೇಳ್ತಿರ್ತಾರೆ ಅಂತ ಶಾಂತಿ ಹೇಳ್ತಾಳೆ. ಸರಿ ಆಯ್ತು ಬರ್ತೀನಿ ಮಾಸ್ಟರ್ ಅಂತ ವಿಶಾಲಾಕ್ಷಿ ಅಲ್ಲಿಂದ ಹೊರಟೋದ್ಮೇಲೆ, ನೋಡ್ದ್ಯಾ ಕಸ್ತೂರಿ, ನಾನು ನೋಡಿದ್ರೆ 3 ಜನ ಗಂಡ್ಮಕ್ಳು ತಾಯಿ ಅಂತ ಹೇಳೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಶಾಂತಿ ಖುಷಿ ಪಡ್ಬೇಕಾದ್ರೆ, ಹೇಳ್ತೆ ಬಿಟ್ರೆ ಇನ್ನೊಂದ್ ಮಗುನು ಮಾಡ್ಕೊಳ್ಬೋದು ಮಾಸ್ಟರ್ ಅಂತ ಹೇಳ್ತಾಳೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ನನ್ನನ್ನ ಯಾರಾದ್ರೂ ಹೊಗಳಿದ್ರೆ ನಿನ್ನಿಂದ ಅದನ್ನ ತಡ್ಕೊಳಕ್ಕೆ ಆಗೋದಿಲ್ಲ ಅಲ್ವಾ, ಹೋಗು ತಿನ್ನಕ್ ಏನಾದ್ರು ತಗೊಂಡ್ ಬಾ ಅಂತ ಶಾಂತಿ ಹೇಳಿದಾಗ, ನೋಡೆ ಶಾಂತಿ, ಅವಳು ನಿನ್ಗೆ ಬೇಕು ಅಂತಾನೆ ಐಸ್ ಇಡ್ತಾ ಇದ್ದಾಳೆ, ಸ್ವಲ್ಪ ಹುಷಾರಾಗಿರೋ ಅಂತ ಕಸ್ತೂರಿ ಅವ್ರು ಹೇಳಿ ಅಲ್ಲಿಂದ ಹೋಗ್ತಾರೆ. ಏನ್ ಇವಳು ಹಿಂಗೆಲ್ಲ ಹೇಳ್ತಿದಳಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ವಿಶಾಲಾಕ್ಷಿ ಹೇಳಿದ ಮಾತು ನೆನ್ಪಗ್ ಬರುತ್ತೆ. ಅಯ್ಯಯ್ಯೋ, ನನ್ಗೆ ದೃಷ್ಟಿ ಹೋಗೋಯ್ತಲ್ಲ ಅಂತ ಶಾಂತಿ ಅವಳಿಗೆ ದೃಷ್ಟಿ ತಗೋತಾಳೆ. ಈ ಕಡೆ ಅರುಣ್ ಮನೇಲಿ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಲ್ಗೆ ಕನಕ ಬರ್ತಾಳೆ. ಕನಕನ ನೋಡಿ ಅರುಣ್ಗೆ ತುಂಬಾ ಖುಷಿ ಆಗತ್ತೆ. ಬಾ ಕನಕ ಒಳಗಡೆ ಅಂತ ಅರುಣ್ ಹೇಳಿದಾಗ ಕನಕ ಒಳಗಡೆ ಹೋಗ್ತಾಳೆ. ನಾನ್ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು ಅಂತ ಕನಕ ಹೇಳಿದಾಗ, ಏನದು ಹೇಳು ಅಂತ ಅರುಣ್ ಕೇಳ್ತಾನೆ. ನಮ್ ಮದ್ವೆ ನಡೆಯೋದಿಲ್ಲ, ನಮ್ ಮಾವನ್ ಒಪ್ಪಿಗೆ ಇಲ್ದೆ ಈ ಮದ್ವೆ ನಡೆಯೋದು ಇಲ್ಲ ಅಂತ ನಮ್ಮಮ್ಮ ಹೇಳ್ಬಿಟ್ಟಿದ್ದಾರೆ. ನಮ್ ಭಾವ ನಿಮ್ಮನ್ನ ಒಪ್ಕೊಂಡ್ರೇನೆ ಈ ಮದ್ವೆ ನಡೆಯೋದು ಅಂತ ಕನಕ ಅಳ್ತಾ ಹೇಳ್ಬೇಕಾದ್ರೆ, ಕನಕ ಜೀವನ ಮಾಡ್ಬೇಕಾಗಿರೋದು ನಾವಿಬ್ರು ಅಂತ ಅರುಣ ಹೇಳ್ತಾನೆ. ಮದ್ವೆ ಆದ್ರೇನೆ ಅಲ್ವಾ ಜೀವನ ಮಾಡಕ್ಕಾಗೋದು, ಆ ಮದ್ವೆ ಆಗ್ಬೇಕು ಅಂದ್ರೆ ನಮ್ ಭಾವನು ಒಪ್ಕೆ ಬೇಕು. ನಮ್ ಭಾವ ಒಪ್ಕೊಳ್ದೆ ಹೇಗೆ ಈ ಮದ್ವೆ ನಡೆಯುತ್ತೆ ಅಂತ ಕನಕ ಹೇಳ್ಬೇಕಾದ್ರೆ, ಯಾಕೆ ನಡೆಯೋದಿಲ್ಲ, ಇದ್ರಲ್ಲಿ ನಿರ್ಧಾರ ಮಾಡ್ಬೇಕಾಗಿರೋದು ನೀನು ಅಂತ ಅರುಣ ಹೇಳ್ತಾನೆ. ನನಗೆ ನನ್ನ ಒಪ್ಪಿಗೆ ಮಾತ್ರ ಅಲ್ಲ, ನನ್ ಫ್ಯಾಮಿಲಿ ಒಪ್ಪಿಗೆನೂ ಬೇಕು ಅಂತ ಕನಕ ಹೇಳ್ಬೇಕಾದ್ರೆ, ನಿನಗೆ ನನಗಿಂತ ನಿಮ್ ಫ್ಯಾಮಿಲಿನೇ ಹೆಚ್ಚಾಯ್ತಾ ಅಂತ ಅರುಣ ಕೇಳ್ತಾನೆ. ಹೌದು, ನನಗೆ ನನ್ ಫ್ಯಾಮಿಲಿ ಹೆಚ್ಚೆ. ನನ್ನಮ್ಮ, ನನ್ನ ಅಕ್ಕ, ನನ್ ತಮ್ಮ ಎಲ್ರು ನನಗ್ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ ಭಾವ ನಮ್ ಫ್ಯಾಮಿಲಿ ಮೇಲೆ ತುಂಬಾನೇ ಪ್ರೀತಿ ಇಟ್ಟಿದ್ದಾರೆ. ನಮ್ ಅಪ್ಪನ್ ಜಾಗದಲ್ಲಿ ನಿಂತ್ಕೊಂಡು ನಮ್ ಮನೆನ ನಡೆಸ್ತಿದ್ದಾರೆ. ಅದಕ್ಕೆ ಭಾವನ್ ಕೋಪ ಮೀರಿ ನಮ್ ಮನೆಯವ್ರ ಒಪ್ಪಿಗೆ ಇಲ್ದೆ ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಕನಕ ಹೇಳ್ಬೇಕಾದ್ರೆ, ಹಾಗಾದ್ರೆ ನಮ್ಮಿಬ್ರು ಪ್ರೀತಿ ಅಂತ ಅರುಣ ಕೇಳ್ತಾನೆ. ಆಗ ಕನಕ ಅವನ್ ಮುಖನೇ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.